ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ನಾವು ಶ್ರಾವಣ ಮಾಸದಲ್ಲಿ ಏಕಾದಶಿ ಮಾಡುವಂಥದ್ದು, ಶ್ರಾವಣ ಮಾಸದಲ್ಲಿ ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗೋದೇನು ಈ ದೊಡ್ಡದಂತ ಅನಿಸ್ಕೊಳ್ಳಲ್ಲ. ಈ ಕಾರ್ತೀಕ ಮಾಸ ಇದೆಯಲ್ಲ, ಕಾರ್ತೀಕ ಮಾಸದಲ್ಲಿ ಅದರಲ್ಲೂ ಶನಿವಾರದಂದು ಏಕಾದಶಿ ನೀವೇನಾದರೂ ಒಂದಷ್ಟು ತುಳಸಿಯನ್ನು ತೆಗೆದುಕೊಂಡು ಹೋಗಿ ಮಹಾನುಭಾವನ ಪಾದಕ್ಕೆ ಹಾಕಿ ಅರ್ಚನೆ ಮಾಡಿಸ್ತೀವಿ ಅಂತಂದ್ರೆ ಮಹಾದ್ಭುತಗಳ ಜರುಗುತ್ತದೆ. ಅಲ್ಲೇ ಕುಳಿತುಕೊಂಡು ಸಾಧ್ಯ ಆದರೆ ವಿಷ್ಣು ಸಹಸ್ರನಾಮವನ್ನು ಪಠಣೆ ಪಾರಾಯಣ ಮಾಡುವಂಥದ್ದು, ಅಥವಾ ದ್ವಾದಶಾಕ್ಷರ ಮಂತ್ರವನ್ನು ಹೇಳುವಂಥದ್ದು, ಅಥವಾ ಅಷ್ಟಾಕ್ಷರ ಮಂತ್ರವನ್ನು ಹೇಳುವಂಥದ್ದು. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕ ರೂಪ ರೂಪಾಯ ವಿಷ್ಣವೇ ಸರ್ವಜಿಷ್ಣವೇ ಅನ್ನೋ ಮಂತ್ರವನ್ನು ಹೇಳಿಕೊಂಡು ಶುದ್ಧಿಯಿಂದ ಅಂದರೆ ಶುದ್ಧ ಪ್ರೀತಿಯಿಂದ ಅವನಿಗೆ ಹೇಳತಕ್ಕಂಥದ್ದು. ಅತ್ಯಂತ ಪ್ರೀತಿಗೆ ನೀವು ಪಾತ್ರರಾಗ್ತೀರಿ. ಎಷ್ಟು ಅಂತಂದರೆ, ನೀವೇನಾದರೂ ತುಂಬ ಇದ್ದಾಗ ಈ ಪಾತ್ರಗಳೆಲ್ಲ ತೊಳೆದುಕೊಂಡು ನೀವು ಅಡುಗೆ ಮಾಡೋದು ಹೇಗಿರುತ್ತೆ? ಅಡುಗೆ ಮನೆಯೆಲ್ಲ ತುಂಬ ಇದೆಯಪ್ಪ, ಗಲೀಜಿದೆಯಪ್ಪ, ಅಷ್ಟೊಂದು ಗಲೀಜು ಮಧ್ಯೆ ಯಾವಾಗ ನಾನು ತೊಳೆಯೋದು, ಯಾವಾಗ ನೋಡಿ ಎಷ್ಟು ಬೇಸರ ಇರುತ್ತೋ. ಅಡುಗೆ ಮಾಡುವ ಮುನ್ನ ಇವೆಲ್ಲ ನೋಡಿದಾಗ ಎಷ್ಟು ಬೇಸರ ಆಗುತ್ತೆ. ತುಂಬ ಶುಚಿತ್ವದಿಂದಿದ್ದಾಗ ಎಷ್ಟು ಚೆನ್ನಾಗಿ ನಿಮ್ಗೆ ಇಷ್ಟ ಆಗುತ್ತೆ ಅಡುಗೆ ಮಾಡಿ. ಹಾಗೆಯೇ ಏಕಾದಶಿಯಂದು ನೀವು ತುಳಸಿಯನ್ನ ಶುದ್ಧ ಮನಸ್ಸಿನಿಂದ ಆತನಿಗೆ ಅರ್ಪಣೆ ಮಾಡುತ್ತಾ ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕ ರೂಪಾಯ ವಿಷ್ಣುವೇ ಸರ್ವಜಿಷ್ಣವೇ ಅವನು ಶರಣಾದಾಗ ಇನ್ನು ನಮ್ಮ ಕಾಯ ವಾಚ ಮನಸ ಎಲ್ಲಿಯಾದರೂ ಅಶುದ್ಧತೆ ಕೂಡಿದ್ರೆ ಆತನೇ ಶುದ್ಧಿ ಮಾಡ್ತಾನೆ. ಅಂತಹ ಶುದ್ಧ ಮನಸ್ಸಿನಿಂದ ಮಾಡುತ್ತಾ ಈ ಏಕಾದಶಿಯನ್ನ ಆಚರಣೆ ಮಾಡೋಣ. ಶುಭಂಭೂಯ.